ಏತ ನೀರಾವರಿ ಯೋಜನೆಯ ಅವಾಂತರ ಇದೀಗ ಜಾಸ್ತಿ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ಆಗಿರುವಂತದ್ದು ಸೃಷ್ಟಿಯಾಗಿದೆ. ಇದೀಗ ರೀತಿಯಾದಂತಹ ಒಂದು ಪರಿಸ್ಥಿತಿ. ಮುಳವಾಡ ಏತ ನೀರಾವರಿ ಯೋಜನೆಯ ಅವಾಂತರ ಗೋಧಿ, ಈರುಳ್ಳಿ, ಕಬ್ಬಿನ ಬೆಳೆಗಳು ಸಂಪೂರ್ಣವಾಗಿ ಜಲಸಮಾಧಿಯಾಗಿದೆ. ಕಟಾವಿಗೆ ಬಂದಿದ್ದಂತಹ ಬೆಳೆಗಳೆಲ್ಲ ಜಲಮಯ ಆಗಿದೆ. ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದೀಗ ಮುಳವಾಡ ಏತ ನೀರಾವರಿ ಯೋಜನೆಯ ಅವಾಂತರ ಇದು. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರ್ತಾ ಇಲ್ಲ. ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಮೊದಲ ಹಂತದ ಕಾಲುವೆ ಒಡೆದುಕೊಂಡು ಅಪಾರ ಪ್ರಮಾಣದ ಹಾನಿಯಾಗಿರುವಂಥದ್ದು. 16 ಎಕರೆ ಜಮೀನಿನಲ್ಲಿದ್ದಂತಹ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದಾವೆ. ನೀರಿನ ತೀವ್ರತೆಗೆ ಕೊಚ್ಚಿಕೊಂಡು ಹೋಗಿದೆ. ಇದೀಗ ಫಲವತ್ತಾದ ಮಣ್ಣು, ಗೋಧಿ, ಈರುಳ್ಳಿ, ಕಬ್ಬಿನ ಬೆಳೆಗಳು ಸಂಪೂರ್ಣವಾಗಿ ಜಲಸಮಾಧಿಯಾಗಿದ್ದಾವೆ. ಕಟಾವಿಗೆ ಬಂದಿದ್ದಂತಹ ಬೆಳೆಗಳೆಲ್ಲ ಜಲಮಯ ಆಗಿರುವಂಥದ್ದು ಆತಂಕ ಸೃಷ್ಟಿಯಾಗಿದೆ. ಅಲ್ಲಿನ ರೈತರು ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿದ್ರು. ಆದ್ರೆ ಇದೊಂದೇ ಒಂದು ಅವಾಂತರದಿಂದ ಸಂಪೂರ್ಣವಾಗಿ ಬೆಳೆ ಹಾನಿ ಆಗಿರುವಂಥದ್ದು. ಮುಳವಾಡ ಏತ ನೀರಾವರಿ ಯೋಜನೆಯ ಅವಾಂತರ ಇದು. ಕೈಗೆ ಬಂದಿತ್ತು ಬೆಳೆ, ಆದ್ರೂ ಕೂಡ ಅದರ ಒಂದು ಫಲವನ್ನ ತೆಗೆದುಕೊಂಡಿಲ್ಲ ರೈತ. ಆ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದ್ದಂಥದ್ದು. ಮೊದಲ ಹಂತದ ಕಾಲುವೆ ಒಡೆದುಕೊಂಡು ಹೋಗಿದ್ರಿಂದ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ 16 ಎಕರೆ ಜಮೀನಿನಲ್ಲಿದ್ದಂತಹ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಒಂದಲ್ಲ ಎರಡಲ್ಲ 16 ಎಕರೆ ಜಮೀನಿನಲ್ಲಿ ಬೆಳೆಯನ್ನ ಬೆಳೆದಿದೆ. ಇನ್ನೇನೆಲ್ಲ ಸರಿ ಹೋಯ್ತಪ್ಪ, ಬೆಳೆ ಬಂತು ಕೈಗೆ, ಇದರ ಫಲವನ್ನ ತೆಗೆದುಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ನೀರಿನ ತೀವ್ರತೆಗೆ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ನೀರು ಹರಿತಾ ಇತ್ತು, ಹಾಗಾಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಫಲವತ್ತಾದ ಮಣ್ಣು ಕೂಡ ಕೊಚ್ಕೊಂಡು ಹೋಗಿದೆ. ಗೋಧಿ, ಈರುಳ್ಳಿ ಸೇರಿದಂತೆ ಕಬ್ಬಿನ ಬೆಳೆಗಳನ್ನ ಬೆಳೆದಿದ್ರು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲ ಸಮಾಧಿಯಾಗಿದೆ. ವಿಜಯಪುರದಲ್ಲಿ ಲಕ್ಷಾಂತರ ಮೌಲ್ಯದ ಫಸಲು ನೀರು ಪಾಲಾಗಿದೆ. ಕೆಬಿಜೆಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರು ಇದೀಗ ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ, ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೊಲ್ಹಾರದಲ್ಲಿ ಹಳ್ಳದ ಗೆಣ್ಣೂರು ಗ್ರಾಮದ ಬಳಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸೂಕ್ತ ಪರಿಹಾರಕ್ಕೆ ಸರ್ಕಾರಕ್ಕೆ ಗೆಣ್ಣೂರು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಜೊತೆಯಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷಾಂತರ ಮೌಲ್ಯದ ಫಸಲು ನೀರ್ಪಾಲಾಗಿದೆ, ಜಲಸಮಾಧಿ ಆಗಿರುವಂಥದ್ದು. ಕೆಬಿಜೆಎನ್ಎಲ್ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರು, ಅದೇ ಇದಕ್ಕೆ ಕಾರಣ ಅಂತ ಅಲ್ಲಿನ ಅನ್ನದಾತರು ಸಿಡಿದೆದ್ದಿದ್ದಾರೆ. ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಫಲವತ್ತಾದ ಮಣ್ಣು ಆ ನೀರಿಗೆ ಕೊಚ್ಕೊಂಡು ಹೋಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಮೂಲ ಕಾರಣ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಕೊಲ್ಹಾರದ ಹಳ್ಳದ ಗೆಣ್ಣೂರು ಗ್ರಾಮದ ಬಳಿ ಅವಾಂತರ ಸೃಷ್ಟಿಯಾಗಿದೆ. ಸೂಕ್ತ ಪರಿಹಾರಕ್ಕೆ ಸರ್ಕಾರಕ್ಕೆ ಗೆಣ್ಣೂರು ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಒಂದೇ ಹಂತದ ಮುಳವಾಡ ವೇಸ್ಟೇಜ್ ಕೆನಾಲ್ ಇವತ್ತು ಹೊಡೆದ ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿ ಹೊಕ್ಕ ಸುಮಾರು 30 ಎಕರೆ ಹೊಲದಾಗ ಕಬ್ಬು, ಉಳ್ಳಾಗಡ್ಡಿ, ಇನ್ನಿತರ ಬೆಳೆಗಳ ಎಲ್ಲ ಸತ್ಯನಾಶಗ್ಯವು. ಸುಮಾರು ಒಂದು 3 ಫೂಟ್ ಮಣ್ಣು ಕಿತ್ಕೊಂಡು ಹೋಗೈತಿ ಇಲ್ಲಿದ. ಇದಕ್ಕೆ ನೇರ ಏನಾಗೈತಪ್ಪ ಅಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ನೋಡ್ರಿ, ಇದು ನೀರು ಮ್ಯಾಗ ಹಾರೋತನ ನೀರು ಬಿಟ್ಟಾರ. ಮತ್ತು ಇಲ್ಲಿ ಮ್ಯಾಗ ಹಾರುವಂಥದ್ದಂದ್ರೆ ಇದು ಮೊದಲ ಮಳೆಗಾಲದಾಗ ಕುಸಿತ ಹಾಕೋತ ಬಂದೈತಿ. ಇದು ಇಲ್ಲಿ ಗರ್ಸ್ ಹಾಕಿಲ್ಲ, ಒಂದು ಕಂಟಿ ಕಿತ್ತಿಲ್ಲ. ನೋಡ್ರಿ ಯಾ ನಮ್ನಿ ಬೆಳೆದಾವ. ಈ ಗಿಡಗಳ ಬೆಳೆದ್ರಿಂದ ಈ ಎಲ್ಲ ಬೇರ್ಗಳು ಬಂದ ಇವೆಲ್ಲ ಕ್ರ್ಯಾಕ್ ಆಗೈತಿ. ಕಿನಾಲ್ಗಳು ಕ್ರ್ಯಾಕ್ ಆಗ್ಯಾವು. ನಾವು ಸುಮಾರು 4-5 ವರ್ಷದಿಂದ ಹೇಳ್ಕೊತ ಬಂದೇವು. ಮಾಧ್ಯಮದವ್ರ ಮುಖಾಂತರ ಕೂಡ ಇದೆ ಎಲ್ಲ. ಇದು ಹಿಂದೆ ಸುವರ್ಣ ನ್ಯೂಸ್, TV9 ಪ್ರತಿಯೊಂದು ಟಿವಿಯಾಗೂ ಬಂದೈತಿ. ಇದು ನಾವು ಈ ಕಿನಾಲ್ನ ರಿಪೇರಿ ಮಾಡ್ರಿ, ಇದನ್ನ ದುರಸ್ತ ಮಾಡ್ರಿ. ನಾಳೆ ಅನಾಮತ ಏನಾಗತ್ತ ಅಂದ್ರೆ ನಾವು ರೈತರ ಹಾಳಾಕ್ಯವು, ನಮ್ಮ ರೈತರ ಜಮೀನ ನಮ್ಮ ಎಲ್ಲ ಸತ್ಯನಾಶಕ ಅಂತ ಹೇಳಿದೆವು. ಇವತ್ತು ಅದೇ ರೀತಿಯ ಸತ್ಯನಾಶ ಆಗೈತಿ. ಇದು ಒಂದೇ ಹಂತದ ಮುಳವಾಡ ವೇಸ್ಟೇಜ್ ಕೆನಾಲ್ ಇವತ್ತು ಹೊಡೆದ ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿ ಹೊಕ್ಕ ಸುಮಾರು 30 ಎಕರೆ ಹೊಲದಾಗ ಕಬ್ಬು, ಉಳ್ಳಾಗಡ್ಡಿ, ಇನ್ನಿತರ ಬೆಳೆಗಳ ಎಲ್ಲ ಸತ್ಯನಾಶಗ್ಯವು. ಸುಮಾರು ಒಂದು 3 ಫೂಟ್ ಮಣ್ಣು ಕಿತ್ಕೊಂಡು ಹೋಗೈತಿ ಇಲ್ಲಿದ. ಇದಕ್ಕೆ ನೇರ ಏನಾಗೈತಪ್ಪ ಅಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ನೋಡ್ರಿ, ಇದು ನೀರು ಮ್ಯಾಗ ಹಾರೋತನ ನೀರು ಬಿಟ್ಟಾರ. ಮತ್ತು ಇಲ್ಲಿ ಮ್ಯಾಗ ಹಾರುವಂಥದ್ದಂದ್ರೆ ಇದು ಮೊದಲ ಮಳೆಗಾಲದಾಗ ಕುಸಿತ ಹಾಕೋತ ಬಂದೈತಿ. ಇದು ಇಲ್ಲಿ ಗರ್ಸ್ ಹಾಕಿಲ್ಲ,
ಒಂದು ಕಂಟಿ ಕಿತ್ತಿಲ್ಲ ನೋಡ್ರಿ ಯಾ ನಮ್ನಿ ಬೆಳೆದಾವ. ಈ ಗಿಡಗಳ ಬೆಳೆದ್ರಿಂದ ಈ ಎಲ್ಲ ಬೇರ್ಗಳು ಬಂದ ಇವೆಲ್ಲ ಕ್ರ್ಯಾಕ್ ಆಗೈತಿ, ಕಿನಾಲ್ಗಳು ಕ್ರ್ಯಾಕ್ ಆಗ್ಯಾವು. ನಾವು ಸುಮಾರು 4-5 ವರ್ಷದಿಂದ ಹೇಳ್ಕೊತ ಬಂದೇವು, ಮಾಧ್ಯಮದವ್ರ ಮುಖಾಂತರ ಕೂಡ ಇದೆ ಎಲ್ಲ. ಇದು ಹಿಂದೆ ಸುವರ್ಣ ನ್ಯೂಸ್, TV9 ಪ್ರತಿಯೊಂದು ಟಿವಿಯಾಗೂ ಬಂದೈತಿ. ಇದು ನಾವು ಈ ಕಿನಾಲ್ನ ರಿಪೇರಿ ಮಾಡ್ರಿ, ಇದನ್ನ ದುರಸ್ತ ಮಾಡ್ರಿ. ನಾಳೆ ಅನಾಮತ ಏನಾಗತ್ತ ಅಂದ್ರೆ ನಾವು ರೈತರ ಹಾಳಾಕ್ಯವು, ನಮ್ಮ ರೈತರ ಜಮೀನ ನಮ್ಮ ಎಲ್ಲ ಸತ್ಯನಾಶಕ ಅಂತ ಹೇಳಿದೆವು. ಇವತ್ತು ಅದೇ ರೀತಿಯ ಸತ್ಯನಾಶ ಆಗೈತಿ. ಇದು ಮೊನ್ನೆ ಸೂಕ್ತ ಪರಿಹಾರಕ್ಕೆ ಇದೀಗ ರೈತರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಹಲವು ಬಾರಿ ನಾವು ದೂರನ್ನ ಕೂಡ ಕೊಟ್ಟಿದ್ವು, ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದ್ದಾರೆ. ಹಾಗಾಗಿ ನಾವು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಇದೀಗ ಹಾನಿಗೊಳಗಾಗಿರುವಂಥದ್ದು. ಇದಕ್ಕೆ ಪರಿಹಾರವನ್ನ ಕೊಡಬೇಕು ಅಂತ ರೈತರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಗೋಧಿ, ಈರುಳ್ಳಿ, ಕಬ್ಬಿನ ಬೆಳೆ ಸಂಪೂರ್ಣವಾಗಿ ನೀರಿನ ಪಾಲಾಗಿರುವಂಥದ್ದು. ಇನ್ನೇನು ಬೆಳೆ ಕೈಗೆ ಬಂತಪ್ಪ ದುಡ್ಡನ್ನ ತೆಗೆದುಕೊಳ್ಳೋಣ ಅನ್ನೋಷ್ಟರಲ್ಲಿ ಈ ರೀತಿಯಾದಂತಹ ಸಂಕಷ್ಟ ರೈತರಿಗೆ ಎದುರಾಗಿದೆ. ಫಲವತ್ತಾದ ಮಣ್ಣು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. 10 ಎಕರೆನಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಇದೀಗ ಜಲಸಮಾಧಿ ಆಗಿರುವಂಥದ್ದು. ಅಲ್ಲಿನ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮೊದಲ ಹಂತದ ಕಾಲುವೆ ಒಡೆದು ಈ ರೀತಿಯಾದಂತಹ ಪರಿಣಾಮ ಬೀರಿರುವಂಥದ್ದು. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹಾಗಾದ್ರೆ ರೈತರು ಏನ್ ಮಾಡಬೇಕು? ಸೂಕ್ತ ಪರಿಹಾರಕ್ಕಾಗಿ ರೈತರು ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ.